ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಮಾರ್ಕೆಟ್ನಲ್ಲಿ ಇವತ್ತು ಬಂಪರ್ ಮೂಮೆಂಟ್ ಆಗಿದೆ. ಅಪ್ ಮೂಮೆಂಟ್ ಬಂತು. ಸ್ಟಾರ್ಟಿಂಗಲ್ಲೇ ಒಂದು ಮಾರ್ಕೆಟ್ ಪಾಸಿಟಿವ್ ಆಗಿ ಓಪನ್ ಆಯಿತು. ಕಾರಣ ಸುಳ್ಳೋ ನಿಜನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಮಾರ್ಕೆಟ್ನಂತೂ ಡ್ರೈವ್ ಮಾಡಿದೆ ನ್ಯೂಸು. ನೋಡಿ, ಮ್ಯಾನಿಪ್ಯುಲೇಷನು ಮತ್ತೊಂದು ಅಂತ ನೀವು ಕರಿಬೋದು, ಆದರೆ ಎಲ್ಲದರಲ್ಲೂ ಮ್ಯಾನಿಪ್ಯುಲೇಷನ್ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಇವತ್ತು ಕ್ರೂಡಲ್ಲಿ ದೊಡ್ಡದಾಗಿ ಫಾಲ್ ಆಗಿದೆ, 90 ಕೆಳಗಡೆ ಬಂದಿದೆ. ಅದೇ ರೀತಿಯಾಗಿ ನಿಫ್ಟಿನಲ್ಲಿ ಮೂವ್ಮೆಂಟ್ ಬಂದಿತ್ತು. ಗೋಲ್ಡ್ ಸಿಲ್ವರು ಕೂಡ ಸ್ವಲ್ಪ ಅಪ್ರಿಸಿಯೇಷನ್ನ ಕೊಡ್ತು, ಜೊತೆಗೆ ರುಪಿ ಕೂಡ ಸ್ವಲ್ಪ ಸ್ಟ್ರೆಂತ್ ಆಯಿತು. ಇಷ್ಟು ಎಲ್ಲ ಕಡೆ ಒಂದೇ ಕಡೆ ಮ್ಯಾನಿಪ್ಯುಲೇಷನ್ ಆಗೋಕ್ಕಾಗಲ್ಲ. ಸೊ ಮಾರ್ಕೆಟಿಗೆ ಏನೋ ಒಂದು ಸ್ವಲ್ಪ ಇದು ಒಳ್ಳೆ ಕಡೆ ಹೋಗ್ತಾ ಇದೆ, ಸ್ಟ್ರೇಟ್ ಆಫ್ ಹಾರ್ಮೋಸ್ ಓಪನ್ ಆಗ್ಬೋದು ಅಂತ ಅನಿಸಿರ್ಬೋದು. ಅದಕ್ಕೋಸ್ಕರನೇ ಎಲ್ಲ ಕಡೆ ರಿಯಾಕ್ಷನ್ ಬಂದಿರುತ್ತೆ. ಇಂಡಿಯಾ ವಿಕ್ಸಲ್ಲೂ ಕೂಡ 6% ಫಾಲ್ ಬರ್ತಾ ಹೋಯಿತು. ಸೊ ತೈಲ 4ನೇ ಸಲ ದುಬಾರಿಯಾಗಿದೆ. 10 ದಿನಗಳಲ್ಲಿ 4ನೇ ಸಲ ಇನ್ಕ್ರಿಮೆಂಟ್ನ ಮಾಡಿದ್ದಾರೆ. ನೋಡಿ, ಇಂಟ್ರೆಸ್ಟಿಂಗ್ ಇದನ್ನ ನಾವು ಮಾತಾಡಲೇಬೇಕು. ನಾವು ಇದು ಹೇಳ್ದಲ್ಲೇ ಇದ್ದರೆ ತಪ್ಪಾಗೋಗುತ್ತೆ. ಯಾವ ಥರ ಗೌರ್ಮೆಂಟ್ ಆಗಿರ್ಬೋದು, ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿಗಳಾಗಿರ್ಬೋದು ನಮ್ಮನ್ನ ಮಂಗ ಮಾಡ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಷ್ಟೇ ಇದು. ಈಗ ಈ ಗ್ಲೋಬಲ್ ಮಾರ್ಕೆಟಲ್ಲಿ 2022ರಿಂದ ನಿಮಗೆ ಚಾರ್ಟ್ಸ್ ತೋರಿಸ್ತಾ ಇದ್ದೀನಿ. ಫಸ್ಟನ್ನೇ ಇದು ಯಾಕೆ ತೋರಿಸ್ತೀವಿ ಅಂತಂದರೆ ನಾವು ಕೇಳಬೇಕಲ್ವ, ನಾವು ಕೇಳಲ್ಲ ಅಲ್ವಾ, ಸುಮ್ಮನೆ ಇರ್ತೀವಲ್ಲ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ನೋಡಿ, 2022ರಲ್ಲಿ 130 ಈ ಥರ ಹೋಗಿತ್ತು, ಆಯಿತಾ. ಅದಾದಮೇಲಿಂದ ರಷ್ಯಾಕ್ರೇನ್ದು ಅದೇನು ಶುರುವಾಯಿತು, ಅದಾದಮೇಲಿಂದ ನಮಗೆ ಕೆಳಗಡೆ ಬಿದ್ದಿದೆ. ಈ ಒಂದು ಆ್ಯಾವ್ರೇಜ್ ಒಂದು 95 ಅಂತ ನೋಡಿದ್ರೆ, ಆ 95ಕ್ಕಿಂತ ಕೆಳಗಡೆ ನಾವು ಎಷ್ಟು ವರ್ಷದಿಂದ ಇದ್ದೀವಿ? 2022 ಅರ್ಧದಿಂದ 2023, 2024, 25 4 ವರ್ಷದಿಂದ $95 ಕೆಳಗಡೆ. ಬರೀ 60-70ರಲ್ಲೇ ನಿಮಗೆ 2025 ಆಲ್ಮೋಸ್ಟ್ ಇಡೀ ವರ್ಷ 2025ರಲ್ಲಿ ಅಲ್ಲೇ ನಡೆದಿದೆ. ಇದ್ರ ಜೊತೆಗೆ ರಷ್ಯಾದಿಂದ ಇನ್ನೂ ಚೀಪಾಗಿ ಕೂಡ ನಮಗೆ ಆಯಿಲ್ ಸಿಕ್ಕಿತ್ತು. ಆವಾಗ 1 ಪೈಸೆ ಕಮ್ಮಿ ಆಯಿತಾ? ಕ್ರೂಡ್ ಬೆಲೆ ಕಮ್ಮಿ ಆಗಿಲ್ಲ. ಸರಿ ಆಯಿತು, ಡೆವಲಪ್ಮೆಂಟಿಗೆ ಹೋಗಿರುತ್ತೆ ಆ ದುಡ್ಡು. ಮತ್ತೊಂದು ಅಂದರೆ ಲೆಕ್ಕ ಕೊಡೋದು ಯಾರು, ಎಲ್ಲಿ ಹೋಯ್ತು ದುಡ್ಡು ಅನ್ನೋದನ್ನು. ಈ ಥರ ಟ್ಯಾಕ್ಸ್ ಪೇಯರ್ಸ್ ಮನಿ ನಾವು ಇದಕ್ಕೆ ಕಟ್ತಾ ಇರೋದು ಟ್ಯಾಕ್ಸ್ ಅಲ್ವಾ, ಎಲ್ಲರೂ ಕಟ್ತಾ ಇರೋದು ಇದೇನೆ. ಈಗ ಪೆಟ್ರೋಲ್ ಕಮ್ಮಿ $30 $40 ಸಿಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಒಂದು $40 ಹಾಕ್ತಾರೆ, ಸ್ಟೇಟ್ ಗೌರ್ಮೆಂಟ್ ಒಂದು $30 ಹಾಕ್ತಾರೆ. ಅದೆಲ್ಲ ಸೇರಿ ನಮ್ಗೆ $100 ಮೇಲಾಗಿರೋದು. ಸರಿ, ಸ್ಟೇಟ್ ಗೌರ್ಮೆಂಟು ಕಮ್ಮಿ ಮಾಡಿಲ್ಲ, ಸೆಂಟ್ರಲ್ ಗೌರ್ಮೆಂಟು ಕಮ್ಮಿ ಮಾಡಿಲ್ಲ. ಸರಿ, ಎಲ್ಲೋಯ್ತು ಆ ದುಡ್ಡು ಅಂತ ನಾವು ಕೇಳಬೇಕು. ಆ ಥರ ಸಿಸ್ಟಮ್ ಬರಬೇಕು, ಪಾರದರ್ಶಕವಾಗಿ ಇರಬೇಕು. ಇದೆಯಾ? ಇಲ್ಲ. ಈಗ ಎಷ್ಟು ದಿನದಿಂದ ಜಾಸ್ತಿ ಆಗಿದೆ? ಮಾರ್ಚಲ್ಲಿ ತಾನೆ 70-80 ಇದ್ದಿದ್ದು ಮಾರ್ಚ್ 1ರಿಂದ ಮಾರ್ಚ್ 2ನೇ ತಾರೀಕಿಂದ ಜಂಪ್ ಆಗಿದ್ದು. ಮಾರ್ಚು, ಏಪ್ರಿಲು, ಇನ್ನು ಮೇ ಕೂಡ ಮುಗಿದಿಲ್ಲ. 3 ವರ್ಷದಲ್ಲಿ ಕಮ್ಮಿ ಇದ್ದಾಗ 1 ಪೈಸೆ ಕಮ್ಮಿ ಮಾಡಲಿಲ್ಲ. ಆದರೆ 3 ತಿಂಗಳಲ್ಲಿ ಒಂದಿಷ್ಟು ಜಾಸ್ತಿ ಆಗಿದೆ ಬೆಲೆ ಅಂದಿದ್ದಕ್ಕೆ 4 ಸಲ ಜಾಸ್ತಿ ಆಗಿದೆ. ಅರ್ಥ ಮಾಡ್ಕೊಳ್ಳಿ ಸಿಸ್ಟಮ್ ಹೆಂಗೆ ವರ್ಕ್ ಆಗ್ತಾ ಇದೆ ಅಂತ. ಸೊ ಎನಿವೇಸ್, ನಾನು ಇನ್ನೇನು ಹೇಳೋಕ್ಕೆ ಹೋಗಲ್ಲ, ರಾಜಕೀಯ ಏನು ಮಾತಾಡೋಕ್ಕೆ ಹೋಗೋದಿಲ್ಲ. ಯಾವುದೇ ಪಕ್ಷ ಬಂದರೂ ಅಷ್ಟೇ, ಕೇಳೋರು ಜನ ಕೇಳದೇ ಇರೋ ತನಕ, ಜನಗಳು ಆ ಪ್ರಜಾಕೀಯದ ಕಾನ್ಸೆಪ್ಟ್ ಬರೋ ತನಕ ಇದು ಹಿಂಗೇನೆ. ಸುಮ್ಮನೆ ಯಾರೋ ಬರ್ತಾ ಇರ್ತಾರೆ, 5 ವರ್ಷ ಅವರು ಅಂತಾರೆ ಜೈ ಜೈ ಅಂತೀವಿ, ಇನ್ನು 5 ವರ್ಷ ಇನ್ಯಾರೋ ಬರ್ತಾರೆ ಜೈ ಜೈ ಅಂತಿರ್ತೀವಿ, ನಡೀತಾ ಇರುತ್ತೆ. ಸೊ ವಾಪಸ್ ಬರೋದಾದರೆ ಮಾರ್ಕೆಟ್ ಕಡೆಗೆ ಅದೇನು ಮಾಡೋಕ್ಕಾಗಲ್ಲ. ಇವತ್ತಿರುತ್ತೆ, ಜನ ನಡೆಸಲೇಬೇಕು. $108 ಇದ್ದರೂ ಹಾಕ್ಸ್ಕೊತೀವಿ, $110 ಇದ್ದರೂ ಹಾಕ್ಸ್ಕೊಂತೀವಲ್ವಾ. ಸೊ ಇವತ್ತು ಎಲ್ಲ ಸೆಕ್ಟರ್ ಕೂಡ ಪಾಸಿಟಿವ್ ಬರ್ತಾ ಹೋಯಿತು. ಎಸ್ಪೆಷಲಿ ಆಟೋ ಸೆಕ್ಟರ್ ಇವತ್ತು ಮಾರ್ಕೆಟಲ್ಲಿ ಒಂದು ಪಾಸಿಟಿವಿಟಿಯಾಗಿ ನೋಡಿದೆ. ಸ್ಟ್ರೇಟ್ ಆಫ್ ಹಾರ್ಮೋಸ್ ಓಪನ್ ಆಯಿತು ಅಂತಂದರೆ ನಮಗೆ ಏನೋ ಆತಂಕ ಇಲ್ದಲೇ ಕ್ರೂಡ್ ಸಿಗ್ತಾ ಇದೆ. ನೋಡಿ, ಇವತ್ತೆಲ್ಲ ಕ್ರೂಡ್ ಬಿದ್ದಿದೆ, ನಮಗೆಲ್ಲ ರೇಟ್ ಜಾಸ್ತಿ ಆಗಿದೆ. ಯಾಕೆ? ಈ ಹಿಂದೆ ಆಗಿತ್ತಲ್ಲ, ಅದನ್ನು ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿಗಳಿಗೆ 1 ಲೀಟ್ರಿಗೆ $20-25 ಲಾಸ್ ಆಗ್ತಾ ಇದೆಯಂತೆ. ಆ ಲಾಸನ್ನು ನಿಭಾಯಿಸೋಕ್ಕೆ ಇದನ್ನ ಜಾಸ್ತಿ ಮಾಡಬೇಕಂತೆ. ಇನ್ನೂ $10-15 ಜಾಸ್ತಿ ಆದರೂ ಕೂಡ ಆಶ್ಚರ್ಯ ಇಲ್ಲ. ಈ ಸ್ಟ್ರೇಟ್ ಆಫ್ ಫಾರ್ಮಸ್ ಆ ಥರನೇ ಇದ್ದರೆ ಅದಾಗಬಾರ್ದು. ಅಂದರೆ ಇದು ಓಪನ್ ಆಗೋದು, ಡೀಲ್ ಆಗೋದು ಮತ್ತೊಂದಾದರೆ ಒಳ್ಳೆಯದೇ ಬಿಡಿ. ನೋಡೋಣ ಅದೇನಾಗುತ್ತೆ ಅಂತ. ಐಷರ್ ಮೋಟರ್ಸು ರಿಸಲ್ಟ್ ಬಂದಾಗಿಂದ ಚೆನ್ನಾಗಿ ಮೂಮೆಂಟ್ ಕೊಡ್ತಾನೆ ಇದೆ. ಇವತ್ತು ತಿರ್ಗಾ 6% ಅಪ್ ಮೂಮೆಂಟ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ 50 ಟಾಪ್ ಗೇನರ್ ಆಗಿದೆ. ಹಾಗೆಯೇ ಅದಾನಿ ಎಂಟರ್ಪ್ರೈಸಸಲ್ಲಿ 4% ಅಪ್ ಮೂಮೆಂಟ್ ಬಂದಿತ್ತು. ಬ್ಯಾಂಕಿಂಗ್ ಸ್ಟಾಕ್ಸ್ಗಳು ಎಲ್ಲದೂ ಕೂಡ ಪಾಸಿಟಿವ್ ಆಗಿತ್ತು. ಪ್ರೈವೇಟ್ ಬ್ಯಾಂಕ್ ಆಗಲಿ, PSU ಬ್ಯಾಂಕ್ಗಳಾಗಲಿ ಎಲ್ಲದೂ ಕೂಡ ಇವತ್ತು ಅಪ್ರಿಸಿಯೇಷನ್ನ ಕೊಟ್ಟಿದೆ. ಇವತ್ತಿನ ಟಾಪ್ ಲೂಸರ್ ಅಂದರೆ ಮ್ಯಾಕ್ಸ್ ಹೆಲ್ತ್ ಅಂತ ಕಾಣಿಸುತ್ತೆ. ಅವತ್ತು ರಿಸಲ್ಟ್ಸ್ ಬಂದಾಗಿಂದ ಇದು ಸ್ವಲ್ಪ ನೆಗೆಟಿವಿಟಿಗೆ ಹೋಗಿದೆ. 2.19% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ONGCನಲ್ಲೂ ಕೂಡ ಇವತ್ತು ಕರೆಕ್ಷನ್ ಬಂದಿತ್ತು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ ಅದಾನಿ ಸ್ಟಾಕ್ಗಳೆಲ್ಲ ಮತ್ತೆ ಪಾಸಿಟಿವ್. ಯಾವುದೋ ಅದಾನಿ ಪವರ್ ಅನಿಸುತ್ತೆ 6.41% ಅಪ್ ಮೂಮೆಂಟ್ ಬಂದಿದೆ. ಬಹುಶಃ ಅದೇ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50 ಟಾಪ್ ಗೇನರು. IOC BPCLು ಎಲ್ಲರೂ ಕೂಡ ಇವಾಗ ಹ್ಯಾಪಿ, ಇವಾಗ ಹೆಂಗಿದ್ರು ಜಾಸ್ತಿ ಮಾಡ್ತಾ ಇದ್ದಾರಲ್ಲ ರೇಟು ಅಂತ. ಅದೇ ರೀತಿಯಾಗಿ ಯೂನಿಯನ್ ಬ್ಯಾಂಕು, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಕೆನರಾ ಬ್ಯಾಂಕು, PSU ಬ್ಯಾಂಕ್ಗಳೆಲ್ಲ 3-4% ಮೇಲ್ಗಡೆ ಹೊಟ್ಟೋಗಿತ್ತು. ಇವತ್ತು ಸೀಮೆನ್ಸಲ್ಲಿ 3.78% ಕರೆಕ್ಷನ್ ಬಂದಿದೆ. ಅದೇ ಇವತ್ತಿನ ಟಾಪ್ ಲೂಸರ್ ಆಗಿದೆ. ನಿಫ್ಟಿ ಯಾವ ಒಂದು ಬಸ್ ಸ್ಟ್ಯಾಂಡ್ ಅಂತ ಮಾತಾಡ್ತಾ ಇದ್ವಿ, ಆ ಬಸ್ ಸ್ಟ್ಯಾಂಡನ್ನು ದಾಟಿ ಮೇಲ್ಗಡೆ ಹೋಗಿ ಇವತ್ತು ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಆಗಿದೆ. ಎಲ್ಲೋ ಓಪನ್ ಆದಾಗ ಒಂದು ಗ್ಯಾಪ್ ಅಪ್,
ಅದನ್ನು ಅದೇ ರೀತಿಯಾಗಿ ಉಳಿಸ್ಕೊಂಡು 24,000 ಮೇಲ್ಗಡೆನೆ ಕ್ಲೋಸಿಂಗ್ ಮಾಡಿದ್ದಾರೆ. ಯಾಕೆ 23,774ರಿಂದ 24,086 ಈ ಹಿಂದೆ ಈ ಮೂವ್ಮೆಂಟ್ ಆಗಿಲ್ಲ ಅಂತಲ್ಲ, ಈ ಮೂವ್ಮೆಂಟ್ ಆದಮೇಲೆ ಇಲ್ಲಿನ ಬಿಟ್ಟು ಹೋಗೋದು ಸ್ವಲ್ಪ ಸುಲಭ ಇಲ್ಲ. ಸೊ ಇವತ್ತು ಆಸ್ಪಾಸ್ ಝೋನಿಗೆ ಅಲ್ಲೇ ಬಂದು ಕ್ಲೋಸಿಂಗ್ ಆಗಿದೆ. ಸೊ ನೆಕ್ಸ್ಟು ಏನು ಮಾಡ್ಬೋದು ಮಾರ್ಕೆಟ್ ಅನ್ನೋದು ತುಂಬ ಕುತೂಹಲ ಇದೆ. ನಾಳೆಗೆ ಮಂತ್ಲಿ ಎಕ್ಸ್ಪೈರಿ ಕೂಡ ನಾಳೆ. ಸೊ ನೋಡ್ತಾ ಹೋಗೋಣಂತೆ. ನೋಡಿ, ಮಂತ್ಲಿ ಎಕ್ಸ್ಪೈರಿನಲ್ಲಿ ಇಲ್ಲಿ ಲೈನಿಂಗ್ ಹಾಕೊಂಡ್ರೆ ನಿಮಗೆ ಸರಿಸುಮಾರು 24,200-250ರಲ್ಲಿ ಈ ಲೈನ್ನ ಅಪ್ಪರ್ ಬ್ಯಾಂಡ್ ಬರ್ತಾ ಹೋಗುತ್ತೆ. 3 ಟ್ರೆಂಡ್ ಲೈನ್ ಟಚ್ ಆದರೆ ಒಳ್ಳೆ ಇದು ಅಂತ ಕರಿತೀವಿ ಅದನ್ನ. ನೋಡೋಣ ಅಲ್ಲಿಗೆ ಬರುತ್ತೆ. 24,200ಕ್ಕೆ ಟಚ್ ಮಾಡೋಕ್ಕೆ ಬರುತ್ತಾ ಮಾರ್ಕೆಟಲ್ಲಿ ಏನಾಗುತ್ತೆ ಅಂತ. OI ಸಾಕಷ್ಟು ಬದಲಾವಣೆ ಆಗಿದೆ. ಬಟ್ ಈ ಬಸ್ ಸ್ಟ್ಯಾಂಡ್ನ ಬಿಟ್ಟು ಬಂದಿರುವಂಥದ್ದು ಅದು ಒಂದು ವಾರ ನಿಂತು ಬಸ್ ಸ್ಟ್ಯಾಂಡು ಅದಾದಮೇಲೆ ಮೇಲ್ಗಡೆ ಬರ್ತಾ ಇರೋಂಥದ್ದು. ಇದು ಅಫ್ಕೋರ್ಸ್ 4 ದಿನ ದೊಡ್ಡ ಫಾಲ್ ಆಗಿತ್ತು, ಅದಕ್ಕೆ ಒಂದು ಬಸ್ ಸ್ಟ್ಯಾಂಡ್ ಆಗಿ ಮೇಲ್ಗಡೆ ಬರ್ತಾ ಇದೆ. ನಾಳೆ ಇದು ಕಂಟಿನ್ಯೂಟಿ ಆಗಬೇಕು. ಅಂದರೆ 24,000 ಇವತ್ತೇನು ಕ್ಲೋಸಿಂಗ್ ಆಗಿದೆ ಇದ್ರ ಮೇಲ್ಗಡೆನೇ ಕ್ಲೋಸಿಂಗ್ ಕೊಡಬೇಕು ಮಂತ್ಲಿ ಎಕ್ಸ್ಪೈರಿ. ಆ ಸಿಗ್ನಲ್ ನಮಗೆ ಸಿಗಲಿಲ್ಲ ಅಂತಂದರೆ ಇದು ಇನ್ನೂ ಕೂಡ ಶೇಕಿ ಮೂಮೆಂಟ್ ಅಂತ ಆಗ್ಬೋದು. ಆ ಥರ ಶೇಕಿ ಮೂಮೆಂಟ್ ಆಗೋಕ್ಕೆ ಸಾಧ್ಯ ಯಾವಾಗ ಯಾವುದು ಸುಳ್ಳು ನಿಜನೋ ಯಾವುದ್ರ ಮೇಲೆ ಇವಾಗ ಜಗತ್ತನ್ನೆಲ್ಲ ನಂಬಿಸಿದ್ದಾರೆ ಅದೇನಾದರೂ ಉಲ್ಟಾ ಪಲ್ಟಾ ಆಯಿತು ಅಂದರೆ ಮಾರ್ಕೆಟಿಂದ ದೊಡ್ಡದಾಗಿ ರಿಯಾಕ್ಷನ್ ಕೊಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ಅದನ್ನು ಕೂಡ ಅಲ್ಲಗಳಿಯೋಂಗಿಲ್ಲ. ಗ್ಯಾಪ್ ಇತ್ತು, ಗ್ಯಾಪನ್ನು ಫಿಲ್ ಮಾಡಿ ಬಸ್ ಸ್ಟ್ಯಾಂಡ್ ಮಾಡಿಕೊಂಡು ಮೇಲ್ಗಡೆ ಹೋಗ್ತಾ ಇದೆ. ಎವ್ರಿಥಿಂಗ್ ಇಸ್ ಲುಕಿಂಗ್ ಗುಡ್. ಹೀಗೆ ಉಳಿಸ್ಕೊಂತಾರ ನೋಡೋಣಂತೆ. ಈ ಟ್ರೆಂಡ್ ಲೈನ್ನ ದಾಟಿ ಮೇಲ್ಗಡೆ ಹೋಗೋ ತನಕ ನಾವು ಇನ್ನೂ ಫುಲ್ ಸೂಪರ್ ಪಾಸಿಟಿವ್ ಅಂತ ಹೇಳೋಕ್ಕಾಗಲ್ಲ. ನಾಳೆ ಕನ್ಫರ್ಮೇಷನ್ ಬರಲೇಬೇಕು. ನಾಳೆ ಏನು ಮಾಡುತ್ತೆ ನೋಡೋಣ. ಮಂತ್ಲಿ ಕ್ಲೋಸಿಂಗ್ ಕೂಡ ನಾಳೆ. ಅದೇ ರೀತಿಯಾಗಿ ಗೋಲ್ಡು ಅಷ್ಟೊಂದು ರಿಯಾಕ್ಷನ್ ಮಾಡಿಲ್ಲ. ಗೋಲ್ಡ್ ನೋಡಿ ಅಲ್ಲೇ ಇದೆ, ಪಾಸಿಟಿವ್ ಬಂದಿದೆ ಇಲ್ಲ ಅಂತಲ್ಲ, ಬಟ್ ಅಂಥ ದೊಡ್ಡಾಗಿ ರಿಯಾಕ್ಷನ್ ಮಾಡಿಲ್ಲ ಗೋಲ್ಡು. ಸಿಲ್ವರು ಕೂಡ ಅಷ್ಟೇ. ಸಿಲ್ವರು ಕೂಡ ಒಂದು ಸೈಡ್ ಸ್ಲೈಟಾಗಿ ಪಾಸಿಟಿವಿಟಿ ಆಗಿದೆ, ಬಟ್ ಅಲ್ಲೇ ಇದೆ. ನೋಡೋಣ ಏನು ಮಾಡ್ತಾ ಇದ್ದಾರೆ, ಏನು ನಡೀತಾ ಇದೆ ಇಂಟರ್ನಲ್ಲಿ ಅನ್ನೋದು ಗೊತ್ತಾಗುತ್ತೆ. ಜಾಸ್ತಿ ದಿನ ಮುಚ್ಚಿಡೋಕ್ಕೆ ಆಗೋದಿಲ್ಲ. ಸೊ ಬಟ್ ಇವತ್ತು ಇಂಡಿಯಾ ವಿಕ್ಸಲ್ಲಿ 6% ಕರೆಕ್ಷನ್ ಆಗಿದೆ. ಅದನ್ನ ನಾವು ಒಪ್ಕೊಳ್ಳೇಬೇಕು. ಇಂಡಿಯಾ ವಿಕ್ಸ್ ಫಾಲ್ ಆಗಿದೆ, ಮಾರ್ಕೆಟಿಗೆ ಸಸ್ಟೈನ್ ಆಗ್ತಾ ಇದೆ. ನಿಫ್ಟಿ ಈಗಲೂ ಕೂಡ ಪಾಸಿಟಿವ್ ತೋರಿಸ್ತಾ ಇದೆ. 24,090ರಲ್ಲಿ ನಡೀತಾ ಇದೆ. ಬ್ರೆಂಟ್ 100ಕ್ಕಿಂತ ಕೆಳಗಡೆನೇ ಇದೆ, 100 ಮೇಲ್ಗಡೆ ಹೋಗಿಲ್ಲ. ಸೊ ಯಾವ್ದು ಇವಾಗ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇಂಡಿಕೇಟರ್ ಯಾವುದು? ಅದು ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸೇ. ಅದು ನೀವು ಸ್ಪಾಟಿಂದ ನೋಡಬೇಕು. ಯಾವಾಗ ಇದು ಮತ್ತೆ 105, 110 ಕಡೆಗೆ ಏನಾದ್ರು ಶೂಟ್ ಅಪ್ ಆಯಿತು ಅಂದರೆ ಮಾರ್ಕೆಟಲ್ಲಿ ಏನು ಮೂವ್ಮೆಂಟ್ ಬಂದಿತ್ತು ಅದೆಲ್ಲ ವಾಪಸ್ ಬರ್ತಾ ಹೋಗುತ್ತೆ. ಎಲ್ಲಿ ತನಕ $100 ಕೆಳಗಡೆ ಇರುತ್ತೆ ಮಾರ್ಕೆಟ್ ಅದನ್ನ ಪಾಸಿಟಿವ್ ಆಗಿ ನೋಡ್ತಾ ಹೋಗುತ್ತೆ. ಇವತ್ತು ಜಪಾನ್ ಇಂಡೆಕ್ಸ್ ಕೂಡ ಆಲ್ ಟೈಮ್ ಹೈ ಹೋಗಿದೆ. ಇಡೀ ವರ್ಲ್ಡ್ ವೈಡ್ ಇಂಡೆಕ್ಸ್ಗಳಲ್ಲೂ ಕೂಡ ಇವತ್ತು ಪಾಸಿಟಿವಿಟಿ ಅನ್ನೋದು ಕಂಡು ಬಂದಿದೆ. ಅದೇ ರೀತಿಯಾಗಿ ಗೋಲ್ಡ್ ಸಿಲ್ವರ್ದಾಯಿತು. ಬಿಟ್ಕಾಯಿನ್ ಕೂಡ ಸ್ವಲ್ಪ 74,000ಕ್ಕೆಲ್ಲ ಹೋಗಿತ್ತಂಥದ್ದು ವೀಕೆಂಡಲ್ಲಿ, ಅದು 77,000ಕ್ಕೆ ಬಂದು ಸ್ವಲ್ಪ ಪಾಸಿಟಿವಿಟಿ ಕಡೆ ಬಂದಿದೆ. ರುಪಿ ಇವತ್ತು ಸ್ಟ್ರೆಂತ್ ಆಗಿದೆ. ಇವತ್ತು ಆಪ್ಷನ್ ಚೈನ್ ನೀವು ನೋಡಬೇಕು, ಭಾರಿ ಮಜಾ ಇದೆ ಇವತ್ತು. ಅದಕ್ಕಿಂತ ಮುಂಚೆ FIDA ಡೇಟಾ ನೋಡೋಣ. FIಗಳು ಇವತ್ತು 821 ಕೋಟಿನ ಬೈ ಮಾಡಿದ್ದಾರೆ. DIಗಳು 3,856 ಕೋಟಿನ ಬೈ ಮಾಡಿದ್ದಾರೆ. ಇಬ್ಬರು ಕೂಡ ನೆಟ್ ಬೈಯರ್ಸ್ ಇವತ್ತು. ಸೊ ಕ್ಲೈಂಟ್ ಸೆಂಟಿಮೆಂಟ್ ಬಂದಿದೆಯಾ? ಇನ್ನೂ ಅಪ್ಡೇಟ್ ಆಗಿರಲ್ಲ. ಇದರಲ್ಲಿ ಮೋಸ್ಟ್ಲಿ ಅಪ್ಡೇಟ್ ಆಗಿಲ್ಲ. ನಿನ್ನೆ ತನಕ ಕ್ಲೈಂಟ್ ಬೇರಿಶ್ ಆಗಿದ್ರು, ಈಗ ಬುಲ್ಲಿಶ್ ಆಗಿದ್ದಾರಾ ಅಥವಾ ಇನ್ನೂ ಎಕ್ಸ್ಟ್ರೀಮ್ ಬೇರಿಶ್ ಆಗಿ FI ಪ್ರೋಗಳು ಬುಲ್ಲಿಶ್ ಆಗಿದ್ದಾರಾ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೋಡೋಣ ಡೇಟಾ ಬರುತ್ತಾ ಅಂತ. OIನ ಯಾವ ರೀತಿಯಾಗಿ ನೋಡೋದು, OIನ ಒಂದಿಟ್ಕೊಂಡೇ ಟ್ರೇಡ್ ಮಾಡೋಕ್ಕಾಗತ್ತಾ ಅನ್ನೋದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಪ್ರೀಮಿಯರ್ನಲ್ಲಿ ವೀಕೆಂಡಲ್ಲಿ ಒಂದು ವಿಡಿಯೋ ಬಂದಿತ್ತು. ಯಾರಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋ ಎಂಡಿಗೆ ಕೊಟ್ಟಿರ್ತೀನಿ. ನಾವು ದಿನ ಏನು ಫ್ಯಾಕ್ಟ್ಸಲ್ಲಿ ಮಾತಾಡ್ತೀವಿ ಅದನ್ನ ರಿಲೇಟ್ ಮಾಡ್ಕೊಳಕ್ಕೆ ನಿಮಗೆ ಸಾಕಷ್ಟು ಹೆಲ್ಪ್ ಆಗ್ತಾ ಹೋಗುತ್ತೆ ಆ ವಿಡಿಯೋ ನೋಡಿದ್ರೆ. ಅದೇ ರೀತಿಯಾಗಿ ಇವತ್ತು ಆಲ್ಮೋಸ್ಟ್ ಎಲ್ಲ 174 ಸ್ಟಾಕ್ಗಳು F&Oನಲ್ಲಿ ಪಾಸಿಟಿವ್ ಆಗಿತ್ತು. ಬ್ಯಾಂಕ್ ನಿಫ್ಟಿ ಔಟ್. PSU ಬ್ಯಾಂಕ್ ಇವತ್ತಿನ ಟಾಪ್ ಗೇನರ್. ಒಂದು ತಿಂಗಳಲ್ಲಿ PSU ಬ್ಯಾಂಕ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೊಟ್ಟಿತ್ತು. ಈ ವಾರ ಅಂದರೆ ಇವತ್ತು PSU ಬ್ಯಾಂಕು ಟಾಪ್ ಗೇನರ್ ಆಗಿದೆ ಎಲ್ಲ ಸೆಕ್ಟರ್ಗೆ ಕಂಪೇರ್ ಮಾಡಿದ್ರೆ. ಅದೇ ರೀತಿಯಾಗಿ FMCG ಮೈನರ್ ನೆಗೆಟಿವ್ ಬಂದುಬಿಟ್ರೆ ಎಲ್ಲ ಸೆಕ್ಟರ್ಗಳು ಕೂಡ ಪಾಸಿಟಿವ್ ಆಗಿತ್ತು. ತುಂಬ ಒಂದು ಆಪ್ಟಿಮಿಸ್ಟಿಕ್ ಆಗಿ ಮಾರ್ಕೆಟು ಕ್ಲೋಸಿಂಗ್ ಮಾಡಿದೆ ಇವತ್ತು. ಸೊ ಆಪ್ಷನ್ ಚೈನ್ ನೋಡಿ, ನಾಳೆ ಇವಾಗ ಎಕ್ಸ್ಪೈರಿ 24,000ದಲ್ಲಿ ಸಪೋರ್ಟೇ ಇರಲಿಲ್ಲ ಆಯಿತಾ. ಇವತ್ತು ನೋಡಿ ಎಷ್ಟು 321% ರೈಸ್ ಆಗಿದೆ. 24,000ದಲ್ಲಿ ಸಪೋರ್ಟು. ಅದೇ ರೀತಿ ಕೊನೆ ಟೈಮಲ್ಲಿ ಯಾವ ಲೆವೆಲ್ಗೆ ಅಂತಂದರೆ ಇದು 3 ಕೋಟಿ ಚಿಲ್ಲರೆ ಏನೋ ಇತ್ತು, ಅದನ್ನೆಲ್ಲ ದಾಟ್ಕೊಂಡು ಕೆಳಗಡೆ ಬಂದು 1.07 CRಗೆ ಬಂದು ನಿಂತಿದೆ. ಯಾವುದು 24,000ರಲ್ಲಿ ಇರುವಂಥ OI. ಇದು ಡೈನಮಿಕ್ ಡೇಟಾ ಆಗಿರುತ್ತೆ. ನೀವು ನೋಡ್ತಾ ಇದ್ದೀರಾ ನನ್ನ ಲಾಸ್ಟ್ 3 ಅವರ್ಸಲ್ಲಿ ಯಾವ ಮಟ್ಟಿಗೆ ಕರೆಕ್ಷನ್ ಆಗಿದೆ. ಆಲ್ಮೋಸ್ಟ್ 3 crore ತನಕ ಇದ್ದಿದ್ದಂಥದ್ದು ಸಡನ್ನಾಗಿ ಡ್ರಾಪ್ ಆಗಿದೆ. ಸೊ ಇಷ್ಟೊಂದು ದೊಡ್ಡ ಡ್ರಾಪ್ ಆಗಿದೆ. ಇಂಟ್ರಾಡೇನಲ್ಲಿ 24,000ದಲ್ಲಿ ತುಂಬ ಡೆವಲಪ್ಮೆಂಟ್ ಆಯಿತು. 24,000 ರೆಸಿಸ್ಟೆನ್ಸ್ ಉಳಿಯುತ್ತೆ ಅನ್ನೋದಕ್ಕೆ. ಆದರೆ ದಿನ ಮುಗಿಯೋಷ್ಟೊತ್ತಿಗೆ ದೊಡ್ಡ ಮಟ್ಟಿನಲ್ಲಿ ಸೆಲ್ಲಿಂಗ್ ಕೂಡ ಆಗಿದೆ. ಇದು ಆಲ್ ಡೇ ತೋರಿಸ್ತಾ ಇರುತ್ತೆ, ನಿನ್ನೆಗೂ ಇವತ್ತಿಗೂ ಎಷ್ಟು ಚೇಂಜ್ ಆಗಿದೆ ಅಂತ. ಬಟ್ ಇಂಟ್ರಾಡೇನಲ್ಲಿ ನೀವು ನೋಡಿದ್ರೆ ನಾನು ಆಗಲಿಲ್ಲದಂಗೆ 2 ಕೋಟಿ 3 ಕೋಟಿ ತನಕ ಎಲ್ಲ ಹೋಗಿತ್ತು OIನಲ್ಲಿ ಡೇಟಾ. ಇವತ್ತು ಸಿಕ್ಕಾಪಟ್ಟಿ ದೊಡ್ಡ ಜಟಾಪಟಿ ಆಗಿದೆ. ಸದ್ಯಕ್ಕೆ ಮಾರ್ಕೆಟ್ 24,000ನ ಉಳಿಸ್ಕೊತೀನಿ ಅನ್ನೋ ಥರ ದೊಡ್ಡ ಮಟ್ಟದಲ್ಲಿ OIನ ಬಿಲ್ಡಪ್ ಮಾಡಿ ಕ್ಲೋಸಿಂಗ್ ಕೊಟ್ಟಿದೆ. ನಾಳೆ ಹಂತದಲ್ಲೂ ಕೂಡ ರೆಸಿಸ್ಟೆನ್ಸ್ ಕೂಡ ಅದೇ ರೀತಿ ಇದೆ ನೋಡಿ. 24,200, 300, 400, 500 ದೊಡ್ಡ ಮಟ್ಟದಲ್ಲಿ ರೆಸಿಸ್ಟೆನ್ಸ್ ಇದೆ. ಕೆಳಗಡೆ ಅದೇ ರೀತಿ ಸಪೋರ್ಟ್ ಕೂಡ ಬಿಲ್ಡಪ್ ಆಗಿದೆ. ವೆರಿ ಟೈಟ್ ಫೈಟ್ ಇದೆ. 24,000ನ ಉಳಿಸ್ಕೊಂತಾರ ಇಲ್ವೋ ಅನ್ನೋದಕ್ಕೆ
ನೋಡೋಣ ನಾಳೆ ಮಾರ್ಕೆಟ್ ಏನು ಮಾಡ್ತಾ ಹೋಗುತ್ತೆ ಅಂತ. ಅದನ್ನು ಬಿಟ್ಟು ಅಂತ ನೋಡ್ತಾ ಬರೋದಾದರೆ ಇಂಪಾರ್ಟೆಂಟ್ ಇವೆಂಟ್ಸ್ ಯಾವುದೂ ಇಲ್ಲ ಸದ್ಯಕ್ಕೆ. ರಿಸಲ್ಟ್ಸ್ ನೋಡೋದಾದರೆ ಇವತ್ತು ಸುಜ್ಲಾನಲ್ಲಿ ರೆವೆನ್ಯೂ ಗ್ರಾಸ್ ಪ್ರಾಫಿಟ್ ಚೆನ್ನಾಗಿದೆ ಅಂತ ಬಂದಿದೆ, ನೆಟ್ ಪ್ರಾಫಿಟು -5% ಅಂತ ಬಂದಿದೆ. ರೈಲ್ ವಿಕಾಸಲ್ಲಿ ಅಂತ ಒಳ್ಳೆ ರಿಸಲ್ಟ್ಸ್ ಬಂದಿಲ್ಲ. ಅದೇ ರೀತಿಯಾಗಿ ಬ್ಲೂ ಜೆಟ್ ಅನ್ನೋ ಕಂಪ್ನಿನಲ್ಲಿ ಎಲ್ಲ ಕೂಡ ನೆಗೆಟಿವಿಟಿ ಬಂದಿದೆ. ಸುಮಾರು ಒಂದಿಷ್ಟು ಕಂಪ್ನಿಗಳ ರಿಸಲ್ಟ್ಸ್ ಇತ್ತು ಇವತ್ತು. ಮೇಯ್ನ್ ಆಗಿರೋದನ್ನು ತೋರಿಸಿದ್ದೀನಿ, ಬೆಸ್ಟ್ ಪರ್ಫಾರ್ಮರ್ ವರ್ಸ್ಟ್ ಪರ್ಫಾರ್ಮರ್ ಎಲ್ಲ ನೋಡ್ಕೋಬೋದು ನೀವು ಇಲ್ಲಿ. ಹಾಗೆಯೇ ನಾಳೆಗೆ 265 ಕಂಪ್ನಿಗಳು ರಿಸಲ್ಟ್ಸ್ ಇದೆ ನಾಳೆ. ONGC, ಸೀಮನ್ಸು ಇವತ್ತು ನೋಡಿ, ಸೀಮನ್ಸ್ ರಿಸಲ್ಟ್ಸ್ಗಿಂತ ಮುಂಚೆ ಬಿದ್ದಿದೆ ಇವತ್ತು. IRCTC ಆಫ್ಟರ್ ಲಾಂಗ್ ಟೈಮ್ IRCTC ಏನು ಮಾಡುತ್ತೆ ನೋಡಬೇಕು. ಯಾಕೆಂದರೆ ಅದು 700-800 ಆ ಲೆವೆಲ್ ಬಿಟ್ಟು ಹೋಗೋಕ್ಕಾಗೇ ಇಲ್ಲ. 2 ವರ್ಷದಿಂದ 3 ವರ್ಷದಿಂದ ಅಲ್ಲೇ ನಿಂತ್ಕೊಂಡಿದೆ IRCTC. ಗುಜರಾತ್ ಗ್ಯಾಸು, ಆಸ್ಟ್ರಾಜೆನಕಾ, ಸುಮಾರು ಕಂಪ್ನಿಗಳ ರಿಸಲ್ಟ್ಸ್ ಇದೆ. ಎಬೋಲಾ ವೈರಸ್ ಕೂಡ ಜಾಸ್ತಿ ಆಗ್ತಾ ಇದೆ ಆಫ್ರಿಕಾದಲ್ಲಿ ಅಂತ ಕೇಳ್ತಾ ಇದ್ದೀನಿ. 800-900 ಜನಕ್ಕೆ ಸ್ಪ್ರೆಡ್ ಆಗಿದೆ ಅಂತ. ನೋಡೋಣ ಅದಕ್ಕೆ ಏನಾಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ನಿಫ್ಟಿ 50ನಲ್ಲಿ ವೆರಿ ಫ್ಲ್ಯಾಟ್ ರಿಸಲ್ಟ್ಸ್ ನಿಫ್ಟಿ 50 ಕಂಪೇರ್ ಮಾಡಿದ್ರೆ. ಬಟ್ ಮಿಡ್ ಕ್ಯಾಪು ಮತ್ತು ಸ್ಮಾಲ್ ಕ್ಯಾಪು ಮಾರ್ಕೆಟ್ನ ಹೆಲ್ಪ್ ಮಾಡಿದೆ. ಓವರಾಲ್ 1200 ಕಂಪ್ನಿಗಳು ಪಾಸಿಟಿವ್ ರಿಟರ್ನ್ಸ್ನ ಕೊಟ್ಟಿದೆ, 1005 ಕಂಪ್ನಿಗಳು ನೆಗೆಟಿವ್ ರಿಟರ್ನ್ಸ್ನ ಕೊಟ್ಟಿದೆ. ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2026ರ ನಮ್ಮ ಚಾನಲ್ ಮಿಷನ್ ನಿಮಗೆಲ್ಲರಿಗೂ ಗೊತ್ತಿದೆ, ಇನ್ವೆಸ್ಟ್ ವಿತ್ ಇಂಟೆಂಟ್. ಒಂದು ಗುರಿ ಜೊತೆ ಹೂಡಿಕೆ ಇರಲಿ, ಅದು ಶಾರ್ಟ್ ಟರ್ಮ್ ಆಗಿರಲಿ ಲಾಂಗ್ ಟರ್ಮ್ ಆಗಿರಲಿ. ಸಹಾಯಕ್ಕೆ ವಿಡಿಯೋ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ಇರುತ್ತೆ, ಇಂಟ್ರೆಸ್ಟ್ ಇದ್ದರೂ ಚೆಕ್ಔಟ್ ಮಾಡ್ಬೋದು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.